ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ಹೊಸ ವಿಷಯ ಏನಪ್ಪ ಅಂದ್ರೆ ಬಸ್ ಪಾಸ್. ಈಗ ಎಲ್ಲ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ. ಬಸ್ ಪಾಸನ್ನು ನೀವು ಕರ್ನಾಟಕ 1, ಗ್ರಾಮ 1 ಮತ್ತು ಬೆಂಗಳೂರು 1 ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ಡಿಜಿಟಲ್ ಬಸ್ ಪಾಸನ್ನು ಪಡೀಬೇಕು ಅಂತ ಆಲ್ರೆಡಿ ಕರ್ನಾಟಕ ಸರ್ಕಾರ ಹೇಳೈತಿ. ಅದು ಕೂಡ ಈಗ ಮೊದಲು ಒಂದು ಲ್ಯಾಮಿನೇಷನ್ ಪೇಪರಲ್ಲಿ ಕೊಡ್ತಕ್ಕಂಥ ಬಸ್ ಪಾಸು ಈಗ ಫೈಬರ್ ಕಾರ್ಡಲ್ಲಿ ಬರ್ತಾಯಿದೆ. ಸೊ ನಾವೀಗ ಗ್ರಾಮ 1 ಒಳಗೆ ನಮ್ಮ ಬಸ್ ಪಾಸ್ ಅಪ್ಲಿಕೇಶನನ್ನು ನಾವು ಯಾವ ರೀತಿ ಹಾಕಿ ನಿಮಗೆ ರೆಸಿಪ್ಟನ್ನು ಕೊಡ್ತೀವಿ ಅನ್ನೋದನ್ನು ನೋಡೋಣ. ಈಗ ಗ್ರಾಮ 1 ಒಳಗೆ ನಾವು ಅಪ್ಲಿಕೇಶನ್ ಹಾಕಬೇಕು, ಕರೆಕ್ಟಾಗಿ ಸಬ್ಮಿಟ್ ಆಗಿ ನಮಗೆ ಅದು ರೆಸಿಪ್ಟ್ ಬರಬೇಕಪ್ಪ ಅಂದ್ರೆ ನಾವು ಫೈರ್ಫಾಕ್ಸ್ ಬ್ರೌಸರ್ ಒಳಗೆ ಪ್ರೈವೇಟ್ ಮೋಡ್ ಒಳಗೆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಈಗ ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಪ್ರೈವೇಟ್ ಮೋಡನ್ನು ಸೆಲೆಕ್ಟ್ ಮಾಡ್ಕೊಂಡು ಲಾಗಿನ್ನು ಕೂಡ ಮಾಡ್ಕೊಂಡೀನಿ. ಇಲ್ಲಿ ನೋಡಕತ್ತೀರಿ, ಇಲ್ಲಿ ಬಸ್ ಪಾಸನ್ನು ನಾವು ಅಪ್ಲಿಕೇಶನ್ ಮಾಡೋಕೆ ಒಂದು ಪ್ರೈವೇಟ್ ವಿಂಡೋವನ್ನು ಅಂದ್ರೆ ಒಂದು ಪ್ರೈವೇಟ್ ಆ್ಯಕ್ಸೆಸ್ಸನ್ನು ಸೇವಾ ಸಿಂಧು ಅಲ್ಲಿ ನಮಗೆ ಗ್ರಾಮ 1 ಒಳಗೆ ನೀಡಿರ್ತಾರೆ. ಆ ಗ್ರಾಮ 1 ಒಳಗೆ ನಾವು ಅಪ್ಲಿಕೇಶನನ್ನು ಹಾಕುವಾಗ ಬಸ್ ಪಾಸ್ನ ಅಪ್ಲಿಕೇಶನ್ ಕುರಿತಾಗಿ ಇಷ್ಟು ಅಪ್ಲಿಕೇಶನ್ಗಳು ಇಲ್ಲಿ ನಮಗೆ ತೋರಿಸ್ತದೆ. ಸರ್ವಿಸ್ ಲಿಸ್ಟಲ್ಲಿ ಸುಮಾರು 6 ಸರ್ವಿಸನ್ನು ನಾವು ಕಾಣ್ತೀವಿ. ಅದರೊಳಗೆ ಈಗ ನಮ್ಮ ಇದು ಬಾಗಲಕೋಟೆ ಡಿಸ್ಟಿಕ್ನಿಂದ ನಾವು NWKSRTC ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಆಪ್ಷನ್ ಕಾಣ್ತೈತಿ, ಡೌನ್ಲೋಡ್ ಡಿಕ್ಲರೇಷನ್ ಫಾರ್ಮ್ NWKSRTC ಅಂತೇಳಿ ಒಂದು ಫಾರ್ಮ್ಯಾಟ್ ಕಾಣ್ತೈತಿ. ಈ ಫಾರ್ಮ್ಯಾಟನ್ನು ನಾವು ಮೊದಲು ಆ ವಿದ್ಯಾರ್ಥಿ ಅವರ ಕಾಲೇಜಿನಲ್ಲಿ ಅಥವಾ ಸ್ಕೂಲ್ನಲ್ಲಿ ಅದನ್ನು ಫಿಲ್ ಮಾಡಿ ಫೋಟೋ ಹಚ್ಚಿ, ಫೋಟೋ ಮೇಲೆ ಒಂದು ಸೀಲು, ಆಮೇಲೆ ಕೆಳಗಡೆ ಒಂದು ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯ ಈ ಥರ ಒಂದು ಏನಿದೆ ಅಲ್ಲಿ ಸೀಲ್ ಹಾಕಿಸಿ ಸೈನ್ ಮಾಡಿಸ್ಕೊಂಡು ಬಂದಿರಬೇಕಾಗತ್ತೆ. ಆ ಸೈನ್ ಮಾಡಿಸ್ಕೊಂಡು ಬಂದಿರೋ ಒಂದು ಫಾರ್ಮ್ಯಾಟನ್ನು ನಾವು ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದು ಈ ರೀತಿಯಾಗಿರ್ತದೆ ಸ್ನೇಹಿತರೆ. ಇಲ್ಲಿ ಸೈನ್ ಮಾಡಿದ್ದಾರೆ, ಸೀಲ್ ಹಾಕಿದ್ದಾರೆ, ಎಲ್ಲ ವಿಷಯವನ್ನು ಫಿಲ್ ಮಾಡಿದ್ದಾರೆ. ಫ್ರೀ ಮೆಟ್ರಿಕ್ ಆದರೆ SATS ನಂಬರನ್ನು ಕಂಪಲ್ಸರಿಯಾಗಿ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಪೋಸ್ಟ್ ಮೆಟ್ರಿಕ್ ಆದರೆ SATS ನಂಬರ್ ಅಲ್ಲಿ ಕಡ್ಡಾಯವೇನಿಲ್ಲ. ಬಸ್ ಪಾಸಿಗೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಒಂದಿಷ್ಟೆಲ್ಲ ಇನ್ಸ್ಟ್ರಕ್ಷನನ್ನು ಕೊಟ್ಟಾರ. ಆ ಇನ್ಸ್ಟ್ರಕ್ಷನ್ ಒಳಗೆ ಇಂಪಾರ್ಟೆನ್ಸ್ ಏನಪ್ಪ ಅಂದ್ರೆ ಇಲ್ಲಿ ಸ್ಯಾಟ್ಸ್ ಮತ್ತು ನಾನ್ ಸ್ಯಾಟ್ಸ್ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಫ್ಲೋ ಚಾರ್ಟ್ ಅದಾವ. ನಾನ್ ಸ್ಯಾಟ್ಸ್ ಅಪ್ಪ ಅಂದ್ರೆ SSLC ನಂತರದ್ದು PUC ನಂತರ ಪದವಿ, ಡಿಪ್ಲೊಮಾ, ITI, ವೃತ್ತಿಪರ, ಮೆಡಿಕಲ್ ಕೋರ್ಸನ್ನು ಏನು ಓದಾಕತ್ತೀರಿ ಇವರೆಲ್ಲ ನಾನ್ ಸ್ಯಾಟ್ಸ್ ವಿದ್ಯಾರ್ಥಿಗಳಾಗಿ ಇಲ್ಲಿ ಗುರುತಿಸಲಾಗೈತಿ. ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನೀವು ಬಸ್ ಪಾಸ್ ತೊಗೊಳ್ಳುವಾಗ ನಿಮ್ಮ ಆಧಾರ್ ಕಾರ್ಡ್ ಒಳಗಿದ್ದ ಒಂದು ಅಡ್ರೆಸ್ ಬೇರೆ, ಆಗ ಬಸ್ ಪಾಸ್ ತೊಗೋಬೇಕಾಗಿರೋ ಅಡ್ರೆಸ್ ಬೇರೆ ಆಗಿತ್ತಪ್ಪ ಅಂದ್ರೆ ಅವಾಗ ನೀವು ಒಂದು ಬಾಂಡನ್ನು ತೊಗೊಂಡು ಅದನ್ನು ನೋಟ್ರಿ ಮಾಡಿಸಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಯಾಟನ್ನು ಅಪ್ಲೋಡ್ ಮಾಡಲೇಬೇಕಾದದ್ದು ಕಡ್ಡಾಯ ಅಂತೇಳಿ ಇಲ್ಲಿ ಹೇಳ್ಯಾರ ಸ್ನೇಹಿತರೆ. ಬಸ್ ಪಾಸನ್ನು ನೀವು 60 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಮಾತ್ರ ತಗೊಳ್ಬೋದು ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ನೀವು ಬಸ್ ಪಾಸನ್ನು ಅಪ್ಲೈ ಮಾಡುವಾಗ ನಾನೇನು ಆಗಲೇ ಮೊದಲು ತೋರಿಸೀನಿ, ಆ ಫಾರ್ಮ್ಯಾಟನ್ನು ನೀವು ಕಡ್ಡಾಯವಾಗಿ ಅಪ್ಲೋಡ್ ಮಾಡಲೇಬೇಕು. ಸ್ಯಾಟ್ಸ್ ಆದರೂ ಅಷ್ಟೇ, ನಾನ್ ಸ್ಯಾಟ್ಸ್ ಆದರೂ ಅಷ್ಟೇ. ಇಲ್ಲೇ ಫ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯಿಂದ ದೃಢೀಕರಣ ಪತ್ರ ಸಲ್ಲಿಸುವುದು ಕಡ್ಡಾಯವಿಲ್ಲ ಅಂತೇಳಿ ಹೇಳ್ತಾರೆ. ಆದ್ರೆ ನೀವು ಒಂದು ವೇಳೆ ಆ ರೀತಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡದೆ ಹೋದ್ರೆ ಅದನ್ನು ರಿಜೆಕ್ಟ್ ಮಾಡೋ ಚಾನ್ಸ್ ಇರ್ತೈತಿ. ಮತ್ತು ಇನ್ನೊಂದು ರಿಯಾಲಿಟಿ ಏನಪ್ಪ ಅಂದ್ರೆ ನಮ್ಮ ಈ ಬಾಗಲಕೋಟೆ ಮುಧೋಳ ತಾಲೂಕು ಕೌಂಟ್ರಲ್ಲಿ ಏನು ಬರ್ತಕ್ಕಂಥ ಬಸ್ ಪಾಸ್ಗಳನ್ನು ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದ ನಂತರ ಅಪ್ಲೋಡ್ ಮಾಡಿರ್ತಕ್ಕಂಥ ರಿಸಿಪ್ಟ್ ಒಳಗೆ ಸ್ಕೂಲ್ದು ಸೀಲ್ ಆ್ಯಂಡ್ ಸೈನ್ ಇರಲಿಲ್ಲ ಅಂದ್ರೆ ಆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಸಾರಿ ನಾವು ಫ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ದು ಅಪ್ಲಿಕೇಶನ್ ಹಾಕಿದಾಗ ಅವ್ರು ಗೌರ್ಮೆಂಟ್ ಸ್ಕೂಲ್ ಒಳಗೆ ಕಲಿಯಾಕತ್ತರೂ ಕೂಡ ಇದು ಗೌರ್ಮೆಂಟ್ ಸ್ಕೂಲ, ಈ ವಿದ್ಯಾರ್ಥಿ ಗೌರ್ಮೆಂಟ್ ಸ್ಕೂಲ್ ಒಳಗೆ ವಿದ್ಯಾಭ್ಯಾಸ ಮಾಡಕತ್ತಾನ, ಇವಾಗ ಯಾವುದೇ ರಿಸಿಪ್ಟ್ ಇಲ್ಲ ಅಂತೇಳಿ ಫಾರ್ಮ್ಯಾಟನ್ನು ಅಪ್ಲೋಡ್ ಮಾಡಿರಿ ಅಂತೇಳಿ ಹೇಳಿದ್ದು ಉಂಟು. ಮೊದಲಿಗೆ ನಾವು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ತಾ ಇದ್ದೀವಿ. ಎಂಟರ್ ಮಾಡಿದ ತಕ್ಷಣ ಆ ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಒಂದು OTP ಹೋಗುತ್ತೆ. ಹಾಗಾಗಿ ಆಧಾರ್ ಕಾರ್ಡ್ಗೆ ಕಂಪಲ್ಸರಿಯಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ಗೆ OTP ಬಂದ ತಕ್ಷಣ ಅದನ್ನು ನಾವು ಎಂಟರ್ ಮಾಡಿ ಆಟೋ ಫೆಚ್ ಮಾಡ್ತಕ್ಕಂಥ ಡೀಟೇಲ್ಸು ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ಡೀಟೇಲ್ಸು ಇಲ್ಲಿ ಫೆಚ್ ಆಗುತ್ತೆ. ನಿಮ್ಮ ಹತ್ತಿರ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಅದರಿಂದ ಕೂಡ ಒಂದು OTPಯನ್ನು ತಗೊಂಡು ಅದನ್ನು ಕನ್ಫರ್ಮ್ ಮಾಡ್ತೀವಿ. ನೀವೀಗ ಅಧ್ಯಯನ ಮಾಡಕತ್ತಿರೋ ಕೋರ್ಸ್ ಕೆಟಗರಿ ಯಾವುದು ಮತ್ತು ಯಾವ ಕ್ಲಾಸ್ ಒಳಗೆ ಸ್ಟಡಿ ಮಾಡಕತ್ತೀರಿ ಅನ್ನೋ ಇನ್ಫಾರ್ಮೇಷನನ್ನು ನಾವು ಫಿಲ್ ಮಾಡಿ ಗೆಟ್ ಡಾಟಾ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೀವಪ್ಪ ಅಂದ್ರೆ ಈಗಾಗಲೇ ನಾವು OTP ಕೊಟ್ಟಿರೋ
ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಫೋಟೋ ಸಮೇತ ಎಲ್ಲ ಇನ್ಫಾರ್ಮೇಶನ್ ಫಿಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ನೀವು ಬರೋದು ಸಂಸ್ಥೆಯ ವಿವರಗಳನ್ನ ಎಂಟರ್ ಮಾಡಕ. ಇಲ್ಲಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಭಾಳ ಡಿಫ್ರೆನ್ಸ್ ಐತಿ. ಪ್ರೀ ಮೆಟ್ರಿಕ್ ಒಳಗೆ ನಾವು SATS ನಂಬರನ್ನು ಎಂಟ್ರಿ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ ಆಟೋ ಫೆಚ್ ಆಗುತ್ತೆ. ಅದರ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನನ್ನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ನೀವು SATS ನಂಬರನ್ನು ಸ್ಟೂಡೆಂಟ್ ID ಆಗಿ ಎಂಟ್ರಿ ಮಾಡಿದ್ರೆ ನಡೆಯುತ್ತೆ. ನಂತರ ಇಲ್ಲಿ ಸ್ಟೂಡೆಂಟ್ ನೇಮನ್ನು ಫಿಲ್ ಮಾಡ್ತೀವಿ. ಇಲ್ಲಿ ಸ್ಟೂಡೆಂಟ್ ಅಡ್ರೆಸ್ ಅಂತೇಳಿ ಏನು ಫಿಲ್ ಆಗೈತಿ, ಅವನ ಆಧಾರ್ ಕಾರ್ಡ್ ಒಳಗೆ ಯಾವ ಅಡ್ರೆಸ್ ಐತಿ ಅದೇ ರೀತಿಯಾಗಿ ಅವನ ವಿಳಾಸವನ್ನು ನಾವಿಲ್ಲಿ ಫಿಲ್ ಮಾಡ್ತೀವಿ. ವಿದ್ಯಾರ್ಥಿ ಈಗ ಯಾವ ಕ್ಲಾಸ್ ಒಳಗೆ ಸ್ಟಡಿ ಮಾಡಕತ್ತಾನ, ಅವನ ಯೂನಿವರ್ಸಿಟಿ ಯಾವುದು, ಡಿಸ್ಟಿಕ್, ತಾಲೂಕು, ಆಮೇಲೆ ಇನ್ಸ್ಟಿಟ್ಯೂಷನ್ ನೇಮ್ ಏನು, ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಏನು ಅನ್ನೋದನ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ವಿದ್ಯಾಸಂಸ್ಥೆಯ ಹೆಸರನ್ನ ಫಿಲ್ ಮಾಡೋದು. ವಿದ್ಯಾಸಂಸ್ಥೆಯ ಹೆಸರು ಎಲ್ಲವನ್ನೂ ಇಲ್ಲಿ ನೀಡಿರೋದಿಲ್ಲ. ಹಾಗಾಗಿ ಕೊನೆಯಲ್ಲಿ ಅದರ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ ವಿದ್ಯಾಸಂಸ್ಥೆ ಅನ್ನೋದನ್ನು ನೀವು ಕೂಡ ಇಲ್ಲಿ ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡಬಹುದಾಗಿದೆ. ನಂತರ ಪ್ರಯಾಣದ ಮಾರ್ಗದ ವಿವರಗಳ ಒಳಗೆ ನೀವು ರೇಷನ್ ಕಾರ್ಡ್ ಡೀಟೇಲ್ಸ್ ಮೇಲೆ ಫೆಚ್ ಮಾಡೋ ಆಪ್ಷನ್ ಇರ್ತೈತಿ. ಅದನ್ನು ನೋ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಡಿಸ್ಟಿಕ್, ಆಮೇಲೆ ತಾಲೂಕು, ಹೋಬಳಿ, ವಿಲೇಜ್, ಆಮೇಲೆ ನಿಮ್ಮ ಬೋರ್ಡಿಂಗ್ ಪಾಯಿಂಟ್, ಆಮೇಲೆ ಡ್ರಾಪ್ ಪಾಯಿಂಟ್ ಎಲ್ಲವನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊರಿ. ಮತ್ತು ಇನ್ನೊಂದು, ನೀವು ಪ್ರಯಾಣದ ಮಾರ್ಗದ ನಡುವೆ ವಾಯ ಏನು ಎಂಟ್ರಿ ಮಾಡ್ತಾ ಇರ್ತೀರಿ ಅದನ್ನು ಸರಿಯಾಗಿ ಎಂಟರ್ ಮಾಡ್ಕೊರಿ. ನಂತರ ನೀವು ಲಾಸ್ಟಲ್ಲಿ ಕೌಂಟರನ್ನು ಆಯ್ಕೆ ಮಾಡಿ ಅಂತೇಳಿ ಬರ್ತೈತಿ. ನಿಮ್ಮ ಡಿವಿಷನ್ ಯಾವುದು, ಆಮೇಲೆ ಡಿಪೋ ಯಾವುದು ಮತ್ತು ಕೌಂಟರ್ ಯಾವುದು ಅನ್ನೋದನ್ನು ಸರಿಯಾಗಿ ಎಂಟರ್ ಮಾಡ್ಕೊಂಡು ಕೆಳಗೊಂದು ಕ್ಯಾಪ್ಚಾ ಕಾಣಕತ್ತೈತ್ಲ ಅದನ್ನು ಅದೇ ರೀತಿಯಾಗಿ ಕೆಳಗಡೆ ಬಾಕ್ಸ್ ಒಳಗೆ ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿರಿ. ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಾಕತ್ತೀರಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಕತಿ ಪಾಪಪ್. ಈ ಪಾಪಪ್ ಒಳಗೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ಹಾಕಿರೋ ಡೀಟೇಲ್ಸ್ ಕರೆಕ್ಟಾಗಿ ನೋಡ್ಕೊರಿ. ಒಂದು ಸರಿ ಅದನ್ನು ಸಬ್ಮಿಟ್ ಮಾಡಿದ್ಮೇಲೆ ಹೊಳ್ಳಿ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅಲ್ಲಿ ಪಾಪಪ್ ಬಂದಿತ್ತು. ನೀವು ಎಂಟರ್ ಮಾಡಿರೋ ಡೀಟೇಲ್ಸ್ ಎಲ್ಲನೂ ಕೂಡ ಇಲ್ಲಿ ವ್ಯೂ ಆಗಕತ್ತೈತೆ. ಇದನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಅಟ್ಯಾಚ್ ಅನೆಕ್ಸರ್ಸ್ ಅನ್ನೋ ಒಂದು ಆಪ್ಷನ್ ಐತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಡಿಕ್ಲರೇಷನ್ ಫಾರ್ಮ್ ಮತ್ತು ಫೀ ರಿಸಿಪ್ಟ್ ಇವೆರಡನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಲೇಬೇಕು. ಇಲ್ಲಾಂದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸ್ ಇರ್ತೈತೆ. ಇವೆರಡೂ ಡಾಕ್ಯುಮೆಂಟ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಅನೆಕ್ಸರ್ ಅನ್ನೋ ಒಂದು ಕೆಳಗಡೆ ಆಪ್ಷನ್ ಐತೆ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಹುಷಾರಾಗಿ ಈ ಸ್ಟೆಪ್ಪನ್ನು ನೀವು ಫಾಲೋ ಮಾಡಲೇಬೇಕು. ಯಾಕಪ್ಪ ಅಂದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸ್ ಇರ್ತೈತೆ. ಈ ಇನ್ಫಾರ್ಮೇಷನನ್ನು ಕಂಟ್ರೋಲ್ P ಅನ್ನು ಪ್ರೆಸ್ ಮಾಡಿ ಪ್ರಿಂಟನ್ನು ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಈ ಅರ್ಜಿ ರಿಜೆಕ್ಟ್ ಆಗುತ್ತೆ. ಪ್ರಿಂಟ್ ಮಾಡಿದ ಮೇಲೆ ಈ ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ ಏನು ಫೀಸ್ ಕಟ್ಟೋದೈತಿ ಆ ಫೀಸನ್ನು ಫಿಲ್ ಮಾಡಿದ ಮೇಲೆ ಈ ಅಪ್ಲಿಕೇಶನ್ದ ರೆಸಿಪ್ಟನ್ನು ಜನ್ರೇಟ್ ಮಾಡ್ಕೊರಿ. ರೆಸಿಪ್ಟನ್ನು ಜನ್ರೇಟ್ ಮಾಡ್ಕೊಂಡು ಆ ಅಪ್ಲಿಕಂಟ್ಗೆ ಆ ರೆಸಿಪ್ಟನ್ನು ಕೊಟ್ಟು ಅಪ್ಲಿಕೇಶನ್ ಆದಷ್ಟು ಜಲ್ದಿ ಓದ ಕೌಂಟ್ರಿಗೆ ಸಬ್ಮಿಟ್ ಮಾಡಿರಿ ಅಂತೇಳಿ ಹೇಳಲೇಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೇಕು, ಈ ಅಪ್ಲಿಕೇಶನನ್ನು ನಾವು ಪ್ರೆಸೆಂಟ್ ಈಗ ಕ್ರೋಮ್ ಒಳಗೆ ಅಪ್ಲೈ ಮಾಡಿದ್ವಿ. ಅದಕ್ಕಾಗಿ ಅಲ್ಲಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಕಂಪ್ಲೀಷನ್ ಆಗಲಿಲ್ಲ. ಯಾಕಂದ್ರೆ ಇದು ಪ್ರೈವೇಟ್ ಮೋಡ್ ಒಳಗೆ ನಾವು ಓಪನ್ ಮಾಡಿಲ್ಲ. ಈಗ ಪ್ರೆಸೆಂಟ್ ಪ್ರೈವೇಟ್ ಮೋಡ್ ಒಳಗೆ ಓಪನ್ ಮಾಡಿಕೊಂಡು ಅದಕ್ಕೆ ಫೀಯನ್ನು ಕಟ್ಟಿ ಅದಾದಮೇಲೆ ರಿಸಿಪ್ಟನ್ನು ಜನ್ರೇಟ್ ಮಾಡಿ ಆ ಅಪ್ಲಿಕೆಂಟ್ಗೆ ಕೊಡ್ತಾ ಇದ್ದೀವಿ. ಸೊ ನೀವು ಈ ತಪ್ಪನ್ನು ಮಾಡಬೇಡ್ರಿ. ಅಪ್ಲಿಕೇಶನ್ನ ಹಾಕುವಾಗ ಫೈರ್ಫಾಕ್ಸ್ ಬ್ರೌಸರ್ ಒಳಗೆ ಪ್ರೈವೇಟ್ ಮೋಡ್ ಒಳಗೆ ಅಪ್ಲೈ ಮಾಡಿರಿ. ಸ್ಟಾರ್ಟ್ ಇಂದ ಎಂಡ್ವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲಾರ್ದ ಅಪ್ಲಿಕೇಶನ್ ಸಬ್ಮಿಷನ್ ಆಗೇ ಆಗ್ತೈತಿ. ಇದಾಗಿತ್ತು ಈ ದಿನದ ವಿಷಯ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ. ನಮಸ್ಕಾರ, ಬಾಯ್ ಸ್ನೇಹಿತರೆ.